ದೆಹಲಿ ಭೇಟಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ದೆಹಲಿ ಭೇಟಿಯಲ್ಲಿ ಜಾತಿ ಗಣತಿ ಒಂದು ಅಜೆಂಡಾ ಇತ್ತು, ಕಾಲ್ತುಳಿತ ಪ್ರಕರಣದ ಬಗ್ಗೆ ವಿವರಣೆ ಕೊಡುವುದು ಇನ್ನೊಂದು ಅಜೆಂಡಾ ಇತ್ತು. ಮೂರನೆಯ ಅಜೆಂಡಾ MLC ಪಟ್ಟಿಯನ್ನು ಫೈನಲ್ ಮಾಡೋದು. 4 ಜನರ ಹೆಸರುಗಳ ಫೈನಲ್ ಆಗಿದ್ವು. ಈಗ ಅದಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಪಕ್ಷದಲ್ಲೇ ವಿರೋಧ ಬಂದ ಹಿನ್ನೆಲೆಯಲ್ಲಿ ಸಿದ್ಧವಾಗಿದ್ದ ವಿಧಾನ ಪರಿಷತ್ ನಾಮನಿರ್ದೇಶಿತ ಸದಸ್ಯರುಗಳ ಪಟ್ಟಿಗೆ ಬ್ರೇಕ್. ಇನ್ನೇನು ರಾಜಭವನಕ್ಕೆ ಕಳಿಸೋರಿದ್ರು ಆ ಪಟ್ಟಿಯನ್ನು, ಅಷ್ಟರಲ್ಲಿ ಹೈಕಮಾಂಡ್ ಹೋಲ್ಡ್ನಲ್ಲಿಡಿ ಅಂದಿದೆ. ಈ 4 ಹೆಸರುಗಳಿಗೆ ಪಕ್ಷದಲ್ಲೇ ಅಪಸ್ವರ. ರಮೇಶ್ ಬಾಬು, ದಿನೇಶ್ ಅಮೀನ್ಮಟ್ಟು, DG ಸಾಗರ್ ಮತ್ತು ಆರತಿ ಕೃಷ್ಣ. 4 ಹೆಸರುಗಳ ಫೈನಲ್ ಆಗಿದ್ದು. ರಮೇಶ್ ಬಾಬು, ದಿನೇಶ್ ಅಮೀನ್ಮಟ್ಟು, DG ಸಾಗರ್ ಮತ್ತು ಆರತಿ ಕೃಷ್ಣ. ಈ 4 ಹೆಸರುಗಳ ಪೈಕಿ ಆರತಿ ಕೃಷ್ಣ ಅವರ ಹೆಸರಿಗೆ ಹೈಕಮಾಂಡೇ ಒಪ್ಪಿಗೆ ಕೊಟ್ಟಿರೋದ್ರಿಂದ ಅದು ಬದಲಾವಣೆಯಾಗುವ ಸಾಧ್ಯತೆಗಳಿಲ್ಲ. ಆದರೆ ಇನ್ನು 3 ಹೆಸರುಗಳಿಗೆ ವಿರೋಧ ಇದೆ. ರಮೇಶ್ ಬಾಬು ಹಿಂದುಳಿದ ವರ್ಗಕ್ಕೆ ಸೇರಿದವರು, JDSನಿಂದ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ಈಗಾಗಲೇ 1 ಸಲ MLC ಆಗಿದ್ರು. ಭೂ ಕಬಳಿಕೆಯ ಆರೋಪ ಎದುರಿಸ್ತಾ ಇದ್ದಾರೆ. ಅವರು 1 ಸಲ ಈಗಲೇ ಹುದ್ದೆ ಅನುಭವಿಸಿದ್ದಾರೆ. ಇನ್ನೂ ತನಕ ಯಾರಿಗೆ ಅಧಿಕಾರ ಸಿಕ್ಕಿಲ್ವೋ ಅವ್ರಿಗೆ ಕೊಡಿ ಅಂತ. ದಿನೇಶ್ ಅಮೀನ್ಮಟ್ಟು, ಸಿದ್ದರಾಮಯ್ಯನವರು ಮೊದಲನೇ ಅವಧಿಗೆ ಮುಖ್ಯಮಂತ್ರಿಯಾಗಿದ್ದಾಗ ಅವರ ಮಾಧ್ಯಮ ಸಲಹೆಗಾರರಾಗಿದ್ದರು. ಆ ಕೆಲಸಕ್ಕೆ ಗೌರವಧನ ಸೌಲಭ್ಯ ಏನೇನು ಪಡಿಬೇಕಾಗಿತ್ತೋ ಪಡೆದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಇಲ್ಲ ಅವರ ಹತ್ರ. ಪಕ್ಷದೊಳಗಿನ ಪತ್ರಕರ್ತರಿಗೆ ಅವಕಾಶ ಕೊಡಿ ಅಂತ ಕೇಳ್ತಾರಂತೆ. ಕಾಂಗ್ರೆಸ್ನೊಳಗಿರುವ ಪತ್ರಕರ್ತರುಗಳಿಗೆ ಅವಕಾಶ ಕೊಡಿ ಅಂತ, ಕಾಂಗ್ರೆಸ್ ಐಡಿಯಾಲಜಿ ಇರುವವರಿಗೆ ಅವಕಾಶ ಕೊಡಿ ಅಂತ ಬೇಡಿಕೆ. ಇನ್ನು DG ಸಾಗರ್ ಇತ್ತೀಚೆಗೆ JDSನಿಂದ ಕಾಂಗ್ರೆಸ್ ಸೇರಿದ್ದಾರೆ. 2014ರ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧವೇ ಸ್ಪರ್ಧೆ ಮಾಡಿದ್ರು. ಕಾಂಗ್ರೆಸ್ ಸಿದ್ಧಾಂತದ ರಾಜಕಾರಣದಲ್ಲಿ ಕೆಲಸ ಮಾಡಿದವರಲ್ಲ, ಪಕ್ಷ ಸಂಘಟನೆಗೂ ಅವರ ಕೊಡುಗೆ ಏನಿಲ್ಲ ಅಂತ. ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇದಕ್ಕೊಂದು ಕೌಂಟರ್ ಆರ್ಗ್ಯುಮೆಂಟ್ ಕೂಡ ಇದೆ. ಈ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ಗಳಿಗೆ ಬೇರೆ ಕೋಟಾಗಳಿದ್ದಾವೆ, ಇದು ಆಯಾ ಕ್ಷೇತ್ರಗಳಲ್ಲಿ ದುಡಿದಂಥವ್ರಿಗೆ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಒಂದು ಕೌಂಟರ್ ಆರ್ಗ್ಯುಮೆಂಟ್. ಇದಕ್ಕೆ ನೀವು ಪಕ್ಷ ನಿಷ್ಠೆ, ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಇದೆಯಾ ಇಲ್ಲವಾ, ಯಾವಾಗ ಜಾಯಿನ್ ಆಗಿದ್ದಾರೆ ಇತ್ಯಾದಿಗಳನ್ನು ಕನ್ಸಿಡರ್ ಮಾಡಬಾರ್ದು ಅಂತ ಒಂದು ಆರ್ಗ್ಯುಮೆಂಟ್. ಅದೇ ಇದು ಮೊದಲು ಅಂದರೆ ನನಗನ್ಸುತ್ತೆ ಒಂದು 10-15 ವರ್ಷಗಳ ಹಿಂದಿನವರೆಗೂ ಕೂಡ ಈ ಪರಂಪರೆ, ಈ ಪರಿಪಾಠ ಚಾಲ್ತಿಯಲ್ಲಿತ್ತು. ಎಸ್, ಪಕ್ಷಕ್ಕೆ ಸಂಬಂಧಪಡದ ಸಾರ್ವಜನಿಕವಾಗಿ ಸೇವೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಅವರನ್ನು ನಾಮನಿರ್ದೇಶನ ಮಾಡಬೇಕು ಅಂತಕ್ಕಂಥ ಒಂದು ಪರಂಪರೆ ಚಾಲ್ತಿಯಲ್ಲಿತ್ತು. ನನಗನ್ಸುತ್ತೆ ಸೋಮಣ್ಣ ಈಗೇನು ಕೇಂದ್ರ ಸಚಿವರಿದ್ದಾರೆ
ಅವರನ್ನು ಅಪಾಯಿಂಟ್ ಮಾಡತಕ್ಕಂಥ ಸಂದರ್ಭದಲ್ಲಿ BJP ಸರ್ಕಾರ ಈ ಪರಿಪಾಠವನ್ನು ಆರಂಭಿಸ್ತು. ಎಸ್, ಸಮಾಜ ಸೇವೆ ಕ್ಷೇತ್ರದಲ್ಲಿ ಅವರಿಗೆ ಪೊಲಿಟಿಕಲಿ ಆಕ್ಟಿವ್ ಇರತಕ್ಕಂಥ, ನೇರವಾಗಿ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ವ್ಯಕ್ತಿಗಳನ್ನು ತಂದು ನಾವು ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತೀವಿ ಅಂತಕ್ಕಂಥ ಪರಿಪಾಠ ಚಾಲ್ತಿಯಲ್ಲಿದೆ. ಈಗ ಎಲ್ಲ ಪಕ್ಷಗಳು ಕೂಡ ಈ ನಿಯಮಗಳನ್ನು, ಪರಿಪಾಠಗಳನ್ನು, ಪರಂಪರೆಗಳನ್ನು ಗಾಳಿ ತುರಿವೆ. ನನಗೆ ನೆನಪಿದೆ, ಸಂಗೀತ ಕ್ಷೇತ್ರದಲ್ಲಿ ಶ್ಯಾಮಲಾ ಭಾವೆ, ಸಾಕಷ್ಟು ಬೇರೆ ಬೇರೆ ಸಾಹಿತಿಗಳು, ಇವರೆಲ್ಲರೂ ಕೂಡ ಸದನದ ಮೇಲ್ಮನೆಗೆ ಬರ್ತಕ್ಕಂಥ ಒಂದು ಅವಕಾಶ ಇತ್ತು. ಈಗ ಅವಕಾಶ ಇಲ್ಲ. ನನಗನ್ಸುತ್ತೆ ಆಶಯ ಭಾಷಣವನ್ನು ಮಾಡ್ಬೋದು, ಅಂಥವ್ರನ್ನ ವಾಪಸ್ ಆ ಪರಂಪರೆಯನ್ನು ಶುರು ಮಾಡಿ ಅಂತ. ಆದರೆ ಯಾವುದೇ ರಾಜಕೀಯ ಪಕ್ಷಗಳು ತಯಾರಿಲ್ಲ. ನನಗನ್ಸುತ್ತೆ ಈಗಿನ ಈ 4 ಹೆಸರುಗಳನ್ನು ನೋಡಿದಾಗ, ರಮೇಶ್ ಬಾಬು ದಿನವೂ ಕುಳಿತುಕೊಂಡು ನಮ್ಮ ಜೊತೆ ಚರ್ಚೆ ಮಾಡ್ತಾರೆ, ಕಾಂಗ್ರೆಸ್ನ ವಕ್ತಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ, JDSನಿಂದ ಬಂದವರು, JDSನಿಂದ ಒಮ್ಮೆ ಚುನಾವಣೆಗೆ ನಿಂತು ವಿಧಾನ ಪರಿಷತ್ತಿಗೆ ಆಯ್ಕೆ ಆಗಿದ್ದರು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತೀರಾ ಆಪ್ತರು, ಹೀಗಾಗಿ ಅವರ ಹೆಸರು ಕೂಡ ಕನ್ಸಿಡ್ರೇಷನ್ನಲ್ಲಿ ಇದೆ. ಆದರೆ ಈಗ ಅದರ ರಾಜ್ಯಪಾಲರ ಬಳಿ ಪಟ್ಟಿ ಹೋಗದೆ ವಾಪಸ್ ದಿಲ್ಲಿಗೆ ಹೋಗಿದೆ ಅಂತಕ್ಕಂಥದ್ದು ಮುಂದೇನಾಗುತ್ತೋ. ಯಾಕಂದರೆ ಕಾಂಗ್ರೆಸ್ನಲ್ಲಿರ್ಬೋದು ಅಥವಾ ಇವತ್ತಿನ ರಾಜಕಾರಣದಲ್ಲಿ ಅಂತಿಮವಾಗಿ ರಾಜ್ಯಪಾಲರು, ರಾಷ್ಟ್ರಪತಿಗಳ ಸಹಿ ಹಾಕುವವರೆಗೆ ಏನೇನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ. ದಿನೇಶ್ ಅಮೀನ್ ಮಟ್ಟು ಕೂಡ ನನ್ನ ಜೊತೆ ಪತ್ರಕರ್ತರಾಗಿದ್ದವರು ಅಜಿತ್, ದಿಲ್ಲಿಯಲ್ಲಿ 2009-10 ಅದನ್ನೊಂದು 2-3 ವರ್ಷಗಳ ಕಾಲ ನಾನಿದ್ದಾಗ ದಿಲ್ಲಿಯಲ್ಲಿದ್ದರು. ನಂತರ ಇಲ್ಲಿ ಪತ್ರಿಕೆಗಳಿಗಿದ್ದರು. 2013ರಲ್ಲಿ ಅವರು ಮಾಧ್ಯಮ ಸಲಹೆಗಾರರಾಗಿ ಸಿದ್ದರಾಮಯ್ಯನವ್ರ ಜೊತೆಗೆ ಬಂದರು. ಈ ಬಾರಿ ಅವರು ಮಾಧ್ಯಮ ಸಲಹೆಗಾರರಾಗಿಲ್ಲ, ಆದರೆ ಸಿದ್ದರಾಮಯ್ಯನವರ ಪರವಾಗಿ ಸಾರ್ವಜನಿಕವಾಗಿ ಸಾಕಷ್ಟು ವಿಷಯಗಳನ್ನು ಮಾತನಾಡ್ತಾರೆ. ಹೀಗಾಗಿ ಬಿಲ್ಲವ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಅವರು. ಹೀಗಾಗಿ ದಕ್ಷಿಣ ಕನ್ನಡದ ರಾಜಕಾರಣದ ದೃಷ್ಟಿಯಿಂದಲೂ ದಿನೇಶ್ ಅಮೀನ್ಮಟ್ಟು ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಬೇಕು. ಒಂದು ಏನು ಸಿದ್ದರಾಮಯ್ಯನವರ ಇಕೋಸಿಸ್ಟಮ್ ಇದೆ, ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸೈದ್ಧಾಂತಿಕ ವಾತಾವರಣವನ್ನು ನಿರ್ಮಿಸಬಲ್ಲರು ಅನ್ನುವ ಕಾರಣಕ್ಕೋಸ್ಕರ ಅವರ ಹೆಸರಿದೆ. ಅವ್ರಿಗೆ ಎಷ್ಟು ಜನ ಮಿತ್ರರಿದ್ದಾರೋ ಅಷ್ಟೇ ಜನ ಹಿತಶತ್ರುಗಳು ಕೂಡ ಅವ್ರಿಗಿದ್ದಾರೆ. ಆ ಕಾರಣದಿಂದ ಕೂಡ ಅವರ ಹೆಸರಿಗೆ ವಿರೋಧ ಇದೆ. ಡಿ ಜಿ ಸಾಗರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧವೇ ಚುನಾವಣೆಗೆ ನಿಂತಿದ್ದರು. ಆದರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಪ್ತರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಹೆಸರನ್ನು ಹೇಳಿದ್ದಾರೆ ಅಂತಕ್ಕಂಥದ್ದು ಹೇಳಲಾಗ್ತಾ ಇದೆ. ಹೀಗಾಗಿ ಖರ್ಗೆ ಅವರ ಕೋಟಾದಲ್ಲಿ DG ಸಾಗರ್ ಬರ್ತಾರೆ ಅಂತಕ್ಕಂಥದ್ದು. ಆರತಿ ಕೃಷ್ಣ ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ NRI ಸೆಲ್ ಏನು ಕರ್ನಾಟಕ ಸರ್ಕಾರದಿತ್ತು ಅದರ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥವ್ರು. ಅಂದರೆ ಕರ್ನಾಟಕ ಸರ್ಕಾರದ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗಿನ ಔದ್ಯೋಗಿಕವಾಗಿರ್ತಕ್ಕಂಥ ಏನು ಟೈಅಪ್ಸ್ಗಳಿವೆ ಅವುಗಳಲ್ಲಿ ಆರತಿ ಕೃಷ್ಣ ದೊಡ್ಡ ರೋಲನ್ನು ನಿಭಾಯಿಸಿದ್ರು ಅನ್ನುವ ಕಾರಣಕ್ಕೋಸ್ಕರ ಒಕ್ಕಲಿಗ ಸಮುದಾಯ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಬೇಕು ಅಂತ. ಆದರೆ ಅಜಿತ್, ಇತ್ತೀಚಿನ ದಿನಗಳಲ್ಲಿ ಆಮೇಲೆ ಈ 3 ಜನರ ನಡುವಿನ ಪೈಪೋಟಿ ಏನಿದೆಯಲ್ಲ ಅದರ ಜೊತೆಗೆ ಉಳಿದವರು ಕೂಡ ಹೈಕಮಾಂಡ್ ಬಳಿ ಹೋಗಿದ್ದರಿಂದ ನನಗನ್ಸುತ್ತೆ ಮತ್ತೊಮ್ಮೆ ಅದು ನೆನೆಗುದಿಗೆ ಬಿದ್ದಿದೆ. ಇನ್ನೊಂದು ರೌಂಡ್ ಆಫ್ ಕನ್ಸಲ್ಟೇಷನ್ ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, DK ಶಿವಕುಮಾರ್. ಹೈಕಮಾಂಡ್ ತುಂಬ ರೋಲ್ ಇರುತ್ತೆ. 4ರಲ್ಲಿ 1 ಸೀಟ್ ಬಗ್ಗೆ ಹೈಕಮಾಂಡ್ಗೆ ಇಂಟ್ರೆಸ್ಟ್ ಇರುತ್ತೆ. ಉಳಿದ 3 ಕೂಡ ನೀವು ಒಂದೊಂದು ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಕೂಡ ಹೈಕಮಾಂಡ್ ಬಿಡಬಹುದು. ಕಾಂಗ್ರೆಸ್ನ ನಾವು ಯಾವತ್ತಿಗೂ ಕೂಡ ಹೇಗೆ ನಿರ್ಣಯ ಪ್ರಕ್ರಿಯೆಯನ್ನು ನೋಡಿದ್ದೀವಿ. ಆದರೆ ಕಾಲ್ತುಳಿತದ ಘಟನೆಯ ನಂತರ, ಈ ಜಾತಿ ಗಣತಿಯ ಪ್ರಶ್ನೆಯ ನಂತರ, ನವೆಂಬರ್ನ ಒಟ್ಟಾರೆ ಆ್ಯಂಟಿಸಿಪೇಷನ್ನಲ್ಲಿ ಈ 3 ನಾಯಕರು ಒಟ್ಟಿಗೆ ಕುಳಿತು ಹೇಗೆ ನಿರ್ಣಯ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಇಂಟ್ರೆಸ್ಟಿಂಗ್ ಇದೆ. ಒಂದು ಸಲ ಅನಿಸಿತ್ತು ಹೆಸರುಗಳು ಫೈನಲ್ ಆಗಿಬಿಟ್ಟಿವೆ, ಇನ್ನೇನು ರಾಜ್ಯಪಾಲರ ಬಳಿಗೆ ಹೋಗೋದು ಮಾತ್ರ ಉಳಿದಿದೆ ಅಂತಕ್ಕಂಥದ್ದು. ನೋಡಿ, ಅದೀಗ ಎಲ್ಲರ ಬಗ್ಗೆ ಕೂಡ ಒಂದಿಲ್ಲೊಂದು ಆರೋಪಗಳು ಬರ್ತಾ ಇರ್ತವೆ. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಪೊಲಿಟಿಕಲಿ ಕ್ಯಾನ್ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಮತ್ತು ಖರ್ಗೆ ಅವರು ಕುಳಿತುಕೊಂಡು ಒಂದು ನಿರ್ಣಯಕ್ಕೆ ಬರ್ತಾರಾ MLC ಬಗ್ಗೆ? ಈಗಲೇ ಬರ್ತಾರಾ? ದಿಲ್ಲಿಯಲ್ಲಿ ಅದೇನು ಫೈನಲ್ ಮಾಡಿಕೊಂಡೇ ಬರ್ತಾರಾ? ಅಥವಾ ಮತ್ತೊಂದು ಸಲ ಬೆಂಗಳೂರಿಗೆ ಬಂದು ಮತ್ತೊಂದು ಸಲ ನಿಮ್ಮ ಹೆಸರೇನು ಅಂತಕ್ಕಂಥ ಪ್ರಕ್ರಿಯೆ ನಡೆಯುತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು ಅನ್ಸುತ್ತೆ. ಬಟ್ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಹೆಸರುಗಳು ರಮೇಶ್ ಬಾಬು ಮತ್ತು ದಿನೇಶ್ ಅಮೀನ್ಮಟ್ಟು ಸಾರ್ವಜನಿಕವಾಗಿ ಹೆಚ್ಚು ಚಾಲ್ತಿಯಲ್ಲಿರ್ತಕ್ಕಂಥ ಹೆಸರುಗಳು. ಆರತಿ ಕೃಷ್ಣ ಅಷ್ಟು ಸಾರ್ವಜನಿಕವಾಗಿ ಭಾಳ ಅಂದರೆ ದಿನವೂ ಕೂಡ ಕರೆನ್ಸಿಯಲ್ಲಿರ್ತಕ್ಕಂಥ ಹೆಸರಲ್ಲ. DJ ಸಾಗರ್ ದಲಿತ ಸಮುದಾಯದ ಆ ಒಂದು ಚಳುವಳಿಯಿಂದ ಬಂದಿರತಕ್ಕಂಥ ನಾಯಕ ಅನ್ನುವ ಕಾರಣಕ್ಕೋಸ್ಕರ ಅವರ ಹೆಸರನ್ನು ಪುಷ್ ಮಾಡಲಾಗ್ತಾ ಇದೆ. ಲೆಟ್ಸ್ ಸಿ. ನನಗನ್ಸುತ್ತೆ ಕಾಂಗ್ರೆಸ್ನಲ್ಲಿ ಅಂತಿಮವಾಗಿ ಅಜಿತ್ ರಾಜ್ಯಪಾಲರ ಬಳಿ ಮುಖ್ಯಮಂತ್ರಿಗಳ ಸಹಿ ಹಾಕಿ ಹೆಸರು ಹೋಗುವವರೆಗೂ ಕೂಡ ಈ ಚರ್ಚೆ, ಸ್ಪೆಕ್ಯುಲೇಷನ್ ನಡೀತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್.
ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.